ಅಪ್ಪ ಮಗ ಒಂದಾಗಿದ್ದಾರೆ. ಸ್ವಲ್ಪ ದಿನ ಖುಷಿಯಾಗಿರ್ಲಿ, ಆಮೇಲೆ ರಿಪೇರಿ ಕೆಲಸ ಶುರು ಮಾಡಲಿ. ಭುವಿ ಕೂಡ ಸಿಟಿಲಿ ನಮ್ಮ PG ಹತ್ರನೇ ಇದ್ರಂತೆ. ನಾನು ಯಾವತ್ತೂ ಅವರನ್ನು ನೋಡಿರಲಿಲ್ಲ. ಈಗ ದಾರಿಲಿ ಮಾತಾಡ್ತಾ ಬರ್ತಾ ಸುಮಾರು ವಿಷಯ ಗೊತ್ತಾಯಿತು. ಹೀ ಸಚ್ ಅ ನೈಸ್ ಪರ್ಸನ್ ಡ್ಯಾಡ್. ನಮ್ಮ ಸುಖನ್ಮತಿ ಇಷ್ಟಪಡೋದೇ ಒಳ್ಳೆ ಹುಡುಗರನ್ನಲ್ವ. ಜೊತೆ ಕಾಣಿಸ್ಕೊಂಡ ಹುಡುಗ ಅಂದಮೇಲೆ ಒಳ್ಳೆಯವನೇ ಆಗಿರ್ಬೇಕು. ಹಂಗಾರು ವಾಲ್ಗ ಊಸಿ ಬಿಡಿ. ದ್ವೇಷದಿಂದ ಸ್ನೇಹ, ಸ್ನೇಹದಿಂದ ಸಂಬಂಧ. ಆಯೋ ಇಲ್ಲಿ ಏಯ್, ನಮ್ದೇನು ಫಾರಿನ್ ಸಂಸ್ಕೃತಿನ ನೋಡಿದ ಕೂಡಲೇ ಮದುವೆ ಆಗೋದಕ್ಕೆ ಇರೋ. ಈ ಭೂವಿಗೆ ಹಳ್ಳಿ ಅಡ್ಜಸ್ಟ್ ಆಗಲಿ, ಮನೆ ಅಡ್ಜಸ್ಟ್ ಆಗಲಿ, ಸುಖ ಜೊತೆ ಬೆರೀಲಿ. ಏನ್ ಭೂವಿ? ಪಟೇಲ್ರೆ, ನಾಚಿಕೆಯಲ್ಲೇ ಉತ್ತರ ಸಿಕ್ತು. ಇಲ್ಲಿ ನೋಡಿ ಉಗ್ರಪ್ಪ, ನಮ್ಮ ಸುಖಿ ಕೂಡ ನಾಚ್ಕೊಂತ ಇದ್ದಾಳೆ. ಹಲೋ ಮೇಡಮ್, ಏನು ನಮ್ಮ ಶ್ರದ್ಧಾ ಮೇಡಮ್ಗೆ ಹೊಸ ಶಿಷ್ಯ ಸಿಕ್ಕಿರೋ ಹಾಗಿದೆ. ಏನು ನಿನ್ನ ಮಾತಿನ ಅರ್ಥ? ಓಹೋ, ಸುಮ್ಮನೆ ಇರಿ ಮೇಡಮ್, ಅಷ್ಟು ಅರ್ಥ ಆಗಲ್ವಾ ನಿಮಗೆ? ನೋಡು, ನೀನು ಒಗಟ್ಟು ಕೇಳೋದು, ಅದಕ್ಕೆ ನಾನು ಉತ್ತರ ಕೊಡೋದು, ಅದಕ್ಕೆಲ್ಲ ಟೈಮ್ ಇಲ್ಲ ನನಗಿಲ್ಲಿ. ಏನು ಹೇಳಬೇಕು ಅಂತಿದ್ಯಾ ಬೇಗ ಹೇಳಿ ಹೋಗು. ಅಲ್ಲ, ಇಷ್ಟು ದಿನ ಭುವನ್ ತಲೆ ಕೆಡಿಸಿದ್ದಾಯ್ತು, ಇವಾಗ ಭುವಿ ತಲೆ ಕೆಡಿಸ್ತಾ ಇದೆಯಾ? ಮೊನ್ನೆ ಏನೋ ಸುದ್ದಿ ಬಂತಪ್ಪ, ನೀನು ಅವನು ಕುಸ್ಕುಸು ಅಂತ ಮಾತಾಡ್ತಿದ್ರಂತೆ. ಏನು ಕತೆ? ಛೀ, ಹೆಣ್ಣ ನೀನು? ನಾಲ್ಗೆ ಶುದ್ಧಿ ಇಟ್ಕೋ. ಮೈಯೆಲ್ಲ ಬರೀ ವಿಷಾನೇ. ಕಂಡವ್ರ ಗಂಡನ್ನ ನನ್ನ ಗಂಡ ಅಂತ ಹೇಳ್ಕೊಳ್ಳೋ ನಿನ್ನಷ್ಟು ಕೀಳ್ಮಟ್ಟಕ್ಕೆ ಇಳ್ದಿಲ್ಲ ನಾನು. ಹೌದು, ನಾನು ಕೆಟ್ಟವಳೆ, ಆದರೆ ನೀನು ಒಳ್ಳೆವಳು ತಾನೆ. ಕೆಟ್ಟವರು ಕೆಟ್ಟದನ್ನು ಮಾಡಿದ್ರೆ ಜನ ತಲೆ ಕೆಡಿಸ್ಕೊಳ್ಳಲ್ಲ, ಆದರೆ ಒಳ್ಳೆಯವರು ಕೆಟ್ಟದನ್ನ ಮಾಡಿದ್ರೆ ಮರ್ಯಾದೆ ತೆಗಿತಾರೆ. ನೀನು ಯಾವುದಕ್ಕೂ ಹುಷಾರಾಗಿರಮ್ಮ. ಮೊದಲು ಈ ಹೊಲದ ಜಾಗದಿಂದ ಆಚೆ ಬಾ. ನಾನು ಇನ್ನೊಂದ್ಸಲ ಕೂಗೋ ಮೊದಲು ಆಚೆ ಬಾ. ಅಪ್ಪನ ಕೋಪ ನಾನು ನೋಡಿಲ್ವಾ? ಅವ್ನು ಯಾವಾಗ್ಲೂ ಹೀಗೆ. ನೀನ್ ತಲೆ ಕೆಡ್ಸ್ಕೋಬೇಡ. ಪಾಂತಿದ್ಯಾ? ರಾಜೇಂದ್ರ, ಮೊನ್ನೆ ನಾವು ಮಾಡ್ಕೊಂಡು ಒಪ್ಪಂದನ ನೀನೇ ಮುರಿತಾ ಇದೀಯಾ? ಮರ್ಯಾದೆಯಿಂದ ನನ್ನ ಮಗನ ಕಳಿಸ್ಕೊಟ್ಬಿಡು. ಇಲ್ಲ ಅಂದ್ರೆ ನನ್ನ ಕೋಪದ ಮುಂದಿನ ಹಂತನ ನೋಡ್ಬೇಕಾಗುತ್ತೆ ನೀನು. ಪಾಪ ನಿಮ್ಮಪ್ಪ ಹೇಗೆ ತಲೆ ಕಟ್ಸಿದಾರ ನೋಡು ಆ ಇಬ್ರು ಭುವನ್ ಶ್ರದ್ಧಾ ಸೇರ್ಕೊಂಡು. ರಾಜೇಂದ್ರ ಶಂಕರಣ್ಣನ ಮಧ್ಯೆ ತಂದಿಟ್ಟದ್ದೇ ಅವರಿಬ್ರು. ಈಗ ಸರಿಯಾದ ಸಮಯ. ನೀನು ಹೊರಗಡೆ ಹೋಗಬೇಡ, ನಿಮ್ಮಪ್ಪನೇ ಒಳಗಡೆ ಬರಲಿ, ಎಲ್ಲ ಸರಿ ಹೋಗತ್ತೆ. ಅಪ್ಪಾಜಿ ಒಳಗೆ ಬನ್ನಿ. ಊಟ ಮಾಡಿದ್ರ ನೀವು? ಇಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ಬನ್ನಿ ಊಟ ಮಾಡಿ. ವಾಯ್, ನೀವು ಒಬ್ಬರೇ ಬನ್ನಿ, ನಿಮ್ಮ ಪಕ್ಕದ ಪುನ್ನ ಈ ನರಿನೆಲ್ಲ ಕರ್ಕಬಹುದು ಬೇಡ ಅಕ್ಕ. ನನ್ನನ್ನು ನೇರವಾಗಿ ಎದುರಿಸಕ್ಕಾಗ್ರೆ ನೀವೆಲ್ಲರೂ ಸೇರ್ಕೊಂಡು ನನ್ನ ಮಗನ ತಲೆ ಸವರಿ ಆಟ ಶುರು ಮಾಡಿದ್ದೀರಾ. ಏ ರಾಜೇಂದ್ರ,
ಮಾತಿ ನಡ್ಕೊಳ್ಳು. ನಿನ್ನ ವಿಷಯಕ್ಕೆ ನಾನು ಬರೋದಿಲ್ಲ, ನನ್ನ ವಿಷಯಕ್ಕೆ, ನನ್ನ ಕುಟುಂಬದ ವಿಷಯಕ್ಕೆ ನೀನು ಬರಬೇಡ. ಸುಮ್ಮನೆ ಮಗನ ಕಳಿಸ್ಕೊಟ್ಬಿಡು. ಕರ್ಕೊಂಡು ಹೋಗೋ ಮಾರಾಯ, ನಾನೇನು ಕಟ್ಟಾಕಿದ್ದೀನ ಅವನನ್ನ ಅಥವಾ ಅವನ ಚಿಕ್ಕ ಮಗುನ ಎತ್ಕೊಂಬಂದು ಕೊಡಕ್ಕೆ? ಆ ಏನಪ್ಪ ಭುವಿ? ನನ್ನನ್ನು ಕಿಡ್ನಾಪ್ ಮಾಡಿದ್ನಲ್ಲ ಆ ಭುವನ್, ಹಾಗೆ ನಾವೇನು ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿಲ್ಲ. ನೆಂಟ್ರಾಗಿ ಬಂದಿದ್ದಾರೆ, ಊಟ ಉಪಚಾರ ಮಾಡ್ತಾ ಇದ್ದೀವಿ. ನಿಮ್ಮನೇಲಿ ಸಿಗ್ದಿರೋ ಸುಖ ಇಲ್ಲಿ ಸಿಕ್ಕಿದ್ರೆ ನಿಮಗೇನು ದುಃಖ? ನೀವೆಲ್ಲರೂ ಸೇರಿ ವಿನಾಕಾರಣ ನನ್ನನ್ನು ಕೆಟ್ಟವನಾಗಿ ಮಾಡ್ತಿದ್ದೀರಾ. ಇವತ್ತು ನೀವು ಅವ್ರ ಥರ ಆಗಬೇಡಿ. ಭುವಿ ಒಂಥರ ಮೃದು ಬಟ್ಟೆ ಇದ್ದ ಹಾಗೆ ಮುಳ್ಳಿನ ಮೇಲೆ ಬಿದ್ದಿದೆ. ಹುಷಾರಾಗಿ ಎತ್ಕೊಳ್ಳೋಣ. ನಾನು ಕರಿತೀನಿ, ನೀವು ಸಮಾಧಾನವಾಗಿ. ಚಿಕ್ಕದನಗಳೇ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಬನ್ನಿ. ಭುವನ್, ನೀನ್ ಯಾಕೋ ಹೀಗೆಲ್ಲ ಕೇಳ್ಕೋಬೇಕು ಅವನ್ನ? ಏ ಭುವಿ, ಈ ನಿನ್ನಪ್ಪ ನಿನ್ನ ಪಾಲಿಗೆ ಸತ್ತೋಗಿದ್ದಾನೆ ಅನ್ನೋದಾದ್ರೆ ಇಲ್ಲೇ ಇರು, ಇಲ್ಲ ಅಂದ್ರೆ ಈ ಕ್ಷಣನೇ ಹೊರಡ್ಬಾ. ಅಪ್ಪಾಜಿ, ಇವರು ಕೆಟ್ಟವರಲ್ಲ, ತುಂಬಾ ಒಳ್ಳೆಯವರು. ಮೊದಲು ನಿಮ್ಮ ಸುತ್ತ ಇರೋ ಪೀಡೆಗಳನ್ನ ಒದ್ದೋಡಿಸಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನೇ ಮರ್ತೋಗಿ ಮಾಡಿದ್ದಾರೆ ನಿಮ್ಮನ್ನ. ನೋಡು, ಅದೇನು ಹೇಳ್ತೀಯ ಮನೆಗೆ ಬಂದು ಹೇಳು. ಪಟೇಲ್ ಅಂಕಲ್, ಐ ಆಮ್ ವೆರಿ ಸಾರಿ. ಉಗ್ರಪ್ಪ ಅಂಕಲ್, ಎಚ್ ಎಮ್ ಅಂಕಲ್, ಸುಕನ್ಮತಿ, ಐ ಆಮ್ ವೆರಿ ಸಾರಿ. ನಮ್ಮ ಅಪ್ಪನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ನೀನು ಯಾವತ್ತಿದ್ರು ಈ ಮನೆ ಹುಡುಗಪ್ಪ, ಯಾವ ಬೇಕಾದ್ರೆ ಮತ್ತೆ ಬಾ, ಹೋಗ್ಬಿಟ್ ಬಾ. ಈಗ ಶುರುವಾಯ್ತು ನೋಡು ಮೊದಲನೇ ಆಟ. ಎಲ್ಲ ನಾ ಅಂದ್ಕೊಂಡಂಗೆ, ನಾನ್ ಸ್ಕೆಚ್ ಹಾಕ್ದಂಗೆ. ಇದು ನಂಗೆ ಬೇಕಾಗಿತ್ತು.